ಆವರಣದಲ್ಲಿರುವ ಬಾವಿಯಲ್ಲಿ ಬಿದ್ದು ವಿದ್ಯಾರ್ಥಿ ಆತ್ಮಹತ್ಯೆ. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಶಾಲೆಯ ಆವರಣದಲ್ಲಿನ ಬಾವಿಯಲ್ಲಿ ಬಿದ್ದು ಬಾಲಕ ಆತ್ಮಹತ್ಯೆ. ಡಾನ್ ಬಾಸ್ಕೋ ಶಾಲೆಯ ವಿದ್ಯಾರ್ಥಿ ಗುರು ಆತ್ಮಹತ್ಯೆ. ಕಲಬುರಗಿ ತಾಲೂಕಿನ ಬಬ್ಲಾದ್ ಗ್ರಾಮದಲ್ಲಿರುವ ಡಾನ್ ಬಾಸ್ಕೋ ಶಾಲೆ. ಡಾನ್ ಬಾಸ್ಕೋ ವಸತಿ ಶಾಲೆಯಲ್ಲಿ ವಸತಿ ಶಾಲೆಯ ವಿದ್ಯಾರ್ಥಿ ಗುರು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ನಿವಾಸಿಯಾಗಿರುವ ಗುರು ಕಳೆದ 3 ದಿನದ ಹಿಂದೆ ಶಾಲೆಯಿಂದ ನಾಪತ್ತೆಯಾಗಿದ್ದ ಬಾಲಕ. ಇಂದು ಶಾಲೆಯ ಆವರಣದಲ್ಲಿರುವ ಬಾವಿಯಲ್ಲಿ ಶವವಾಗಿ ಪತ್ತೆ. ಶಾಲೆಯ ಪ್ರಿನ್ಸಿಪಾಲ್ ಹೊಡೆದಿರುವುದಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರುವ ಆರೋಪ. ಕಳೆದ 2 ದಿನದ ಹಿಂದೆ ಶಾಲೆಯ ಬೈಕ್ ತೆಗೆದುಕೊಂಡು ಹೋಗಿ ಗೋಡೆಗೆ ಡಿಕ್ಕಿ ಹೊಡೆದಿದ್ದ. ಬೈಕ್ ಡಿಕ್ಕಿ ಹೊಡೆದಿದ್ದಕ್ಕೆ ಬೈಕ್ ಡೋಮ್ ಒಡೆದು ಹೋಗಿತ್ತು. ಬೈಕ್ ಡೋಮ್ ಒಡೆದು ಹೋಗಿದ್ದಕ್ಕೆ ಸಿಬ್ಬಂದಿ ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್. ಪ್ರಿನ್ಸಿಪಾಲ್ ಬೈದು ಬೈಕ್ ರಿಪೇರಿ ದುಡ್ಡು ಭರಿಸುವಂತೆ ಕುಟುಂಬಸ್ಥರಿಗೆ ಹೇಳುವಂತೆ ಸೂಚನೆ. ಇದರಿಂದ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ. ಕಲಬುರಗಿ ಸಬರ್ಬನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ. ಘಟನೆ ನಡೆದಿರೋದು ಒಂದು 17 ವರ್ಷದ ಯುವಕ ಮೃತನಾಗಿದ್ದಾನೆ. ನೀರಿನಲ್ಲಿ ಬಿದ್ದು ಮೃತನಾಗಿದ್ದಾನೆ. ಏನು ಕ್ಲಾಸ್ ಓದ್ತಾನೆ? ಅವನು 9ನೇ ತರಗತಿ ಓದ್ತಾನೆ. ಆತನ ಹೆಸರು ಗುರು ಅಂತೇಳಿ. ಮತ್ತು ಆತನು ಮೂಲತಃ ಚಿಂಚೋಳಿಯಿಂದ. ಆತನಿಗೆ ತಂದೆ ಇಲ್ಲ, ಮತ್ತೆ ತಾಯಿ ಕೂಡ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ. ಡಾನ್ ಬಾಸ್ಕೋ ಸಂಸ್ಥೆ ಆತನಿಗೆ ಸುಮಾರು 7 ವರ್ಷಗಳಿಂದ ನೋಡ್ಕೊತಾ ಇದೆ. ಯಾಕೆಂದ್ರೆ ಮೊದಲು ಆ ಹುಡುಗನನ್ನು ಯಾವುದೋ ಕಾರಣಾಂತರದಿಂದ ಹಿಂದೆ ಸಮಸ್ಯೆ ಇದ್ದಾಗ CWC, ನಿಮಗೆ ಗೊತ್ತಿರ್ಬೋದು CWC ಅಂದ್ರೆ, ಅವರೇ ಇಲ್ಲಿಗೆ ರೆಫರ್ ಮಾಡಿದ್ರು. ತದನಂತರ CWC ಇಂದ ಡಿಸ್ಚಾರ್ಜ್ ಆದ್ಮೇಲೆ ಅವ್ರ ಅಕ್ಕ ಇದ್ದಾರೆ. ಅಕ್ಕ ಬಂದ್ಬಿಟ್ಟು ಈಗ ಕಮಲಾಪುರದಲ್ಲಿದ್ದಾರೆ. ಅವ್ರು ಇಲ್ಲಿ ಅಡ್ಮಿಷನ್ ಮಾಡಿದ್ರು. ಅದ್ರ ಜೊತೆ ಡಾನ್ ಬಾಸ್ಕೋ ಸಂಸ್ಥೆ ಕೂಡ ಸಹಾಯ ಮಾಡ್ತಿದ್ರು. ಯಾಕೆ ಸೂಸೈಡ್ ಮಾಡ್ಕೊಳ್ಳಕ್ಕೆ ಏನು ಕಾರಣ? 9ನೇ ತರಗತಿ ಕಾರಣ ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ ವೈಯಕ್ತಿಕವಾಗಿ ಒಬ್ಬೊಬ್ರು ಮನಸ್ಸಿನಲ್ಲಿ ಏನಿರ್ತದೆ ಗೊತ್ತಿಲ್ಲ. ಆದ್ರೆ ಅವನು ಮಿಸ್ಸಿಂಗ್ ಇದ್ದ. ಎಷ್ಟು ದಿನದಿಂದ ಮಿಸ್ಸಿಂಗ್? 3 ದಿನದಿಂದ ಮಿಸ್ಸಿಂಗ್ ಇದ್ದೆ. ಇಮಿಡಿಯೇಟ್ ನಾವು ಕಂಪ್ಲೇಂಟ್ ಕೊಟ್ಟಿದ್ರಿ. ಇಲ್ಲಿಂದ ಹೊರಗಡೆ ಹೋಗಕ್ಕಂತೂ ಅವಕಾಶ ಇರ್ಲಿಕ್ಕಿಲ್ಲ. ಅವಕಾಶ ಇದೆ, ಅದರಿಂದ ಕ್ಯಾಮ್ರಾ ಇದೆ. ಕ್ಯಾಮ್ರಾದಲ್ಲಿ CCTV ಫುಟೇಜ್ ಕೂಡ ಇದೆ. ಎಲ್ಲಿ ಹಾರಿದ್ದಿದೆ? ಆ ಫುಟೇಜ್ ನ ತೋರಿಸಿ ನಾವು ಫೈಲ್ ಮಾಡಿದ್ದೇವೆ. ಅದರ ನಂತರ ಪೊಲೀಸ್ ಅವ್ರಿಗೂ ಮಾಹಿತಿ ಇದೆ. CC ಕ್ಯಾಮೆರಾ ಬಾವಿ ಹಾರಿದಲ್ಲ, ಹಿಂದೆ ಕಾರಿಡಾರ್ ಇಂದ ಹೋಗಿರುವಂತದ್ದು ಈ ಮಾಹಿತಿ ಇರೋದ್ರಿಂದ ನಾವು ಹೋಗಿರ್ಬೋದು ಅಂತೇಳಿ ಅವ್ರ ಅಕ್ಕನಿಗೂ ಕೂಡ ಮುಂಚೆನೆ ತಿಳಿಸಿದೆ ಬಂದಿದ್ದಾನೆ ಇಲ್ವಾ
ಕೂಡಲೇ ಅದೇ ದಿನ ನಾವು ಪೊಲೀಸರಿಗೂ ಕೂಡ ಮಾಹಿತಿ FIR ರಿಜಿಸ್ಟರ್ ಆಗಿದೆ. ಅದಾದ ನಂತರ ನಾವು ಅವ್ನಿಗೆ ಹುಡುಕ್ತಾ ಇರ್ಬೇಕಂದ್ರೆ ಈ ದಿನ ನಮಗೆ ಘಟನೆ ತಿಳಿದು ಬಂದಿದೆ. ಈ ತರ ಅವ್ರಿಗೆ ನೀರು ಬಿಡ್ಲಿಕ್ಕೆ ಹೋದಾಗ ಈ ತರ ಒಂದು ಸ್ಥಿತಿ ಆಗಿದೆ ಅಂತ ಕೂಡಲೇ ನಾವು ಪೊಲೀಸರಿಗೆ ತಿಳಿಸಿದ್ದೇವೆ. ಮತ್ತೆ ನಾವು ಇದು ಜಸ್ಟ್ ನಮ್ದು ಹೂಯೆ, ಯಾಕಂದ್ರೆ ಇವತ್ತು ಬಾಡಿ ಫ್ಲೋಟ್ ಆಗಿದೆ. ಬಹುಶಃ ಅವನು ಅವತ್ತೇ ಹೋಗಿ ಮತ್ತೆ ಬರ್ಲಿಕ್ಕೆ ಪ್ರಯತ್ನ ಪಟ್ಟು ಬಿದ್ದಿರ್ಬೋದು, ಜಾರಿ ಬಿದ್ದಿರ್ಬೋದು, ಅಥವಾ ಮಾನಸಿಕವಾಗಿ ಏನಾದ್ರು ಬೇರೆ ಅವನ ವೈಯಕ್ತಿಕ ಚಿಂತೆಯಿಂದ ಬಿದ್ದಿರ್ಬೋದು, ನಮ್ಗೆ ಗೊತ್ತಿಲ್ಲ. ಈಗ ಹೋಗುವಾಗಂತೂ CCTV ಇದೆ, ಎಂಟೈರ್ ಮಾಡಿದ್ವಿ. ಎಲ್ಲಿಂದ ಹೋಗಿ ಚೆಕ್ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದೆ, ಫುಟೇಜ್ ಇದೆ. ಚೆಕ್ ರಿಟರ್ನ್ ಬಂದಿರೋದು ಬರ್ತಿರೋದಿಲ್ಲ, ಆ ತರದ್ದು ಹೋಗಿರೋದೇ ಒಂದ್ ಕಡೆ ಅದು ಯಾವ ಕಡೆಯಿಂದ ಬಂದಿದ್ದಾನೆ ಹೇಗಂತ ಯಾವ್ದು ಕೂಡ ಮಾಹಿತಿ ಈ ಬಾವಿ ಕ್ಯಾರಿಯಾಗಂಗೆ ಏನಾದ್ರು CC ಕ್ಯಾಮೆರಾಸ್ಗಳಿದಾವೆ? ಇಲ್ಲ. ಸರ್, ಓಕೆ. ಇನ್ನೊಂದು ಅದಕ್ಕೋಸ್ಕರ ಆಡಳಿತ ಮಂಡಳಿಯವರು ತಾವೆಲ್ಲ ಅವನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ರಿ, ಹಲ್ಲೆ ಮಾಡಿದ್ರಿ. ಆಡಳಿತ ಮಂಡಲದವರು ಹಲ್ಲೆಗೆ ಏನ್ ಮಾಡಿಲ್ಲ, ಸಿಟ್ಟು ಕೂಡ ಮಾಡಿಲ್ಲ. ಈಗ ನಮ್ಮನೇಲೆ ಮಕ್ಕಳೇನಾದ್ರು ಏನಾದ್ರು ಗಲಾಟೆ ಮಾಡಿದ್ರೆ ಅದ್ಯಾಕಪ್ಪ ಮಾಡಿದ್ಯಾ ಅಂತ ಕೇಳ್ತಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಅದಾಗಿರೋದು ಅದಕ್ಕೆ ಮುಂಚಿತವಾಗಿ. ಅದಾದ್ಮೇಲೆ ಇವನು ಎಲ್ಲಿ ಹೋಗಿದ್ದಾನೆ ನಮ್ಗೆ ಗೊತ್ತಿಲ್ಲ. ಅಲ್ಲ ಸರ್, ಈಗ ಗೊತ್ತಿಲ್ಲ ಅನ್ನಕ್ಕಲ್ಲ, ಜವಾಬ್ದಾರಿ ನಿಮ್ದಲ್ಲ ಇದು. ನಿಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಿಮ್ಮನ್ನ ನಂಬ್ಕೊಂಡು ನಿಮ್ಗೆ ಕಳ್ಸಿರ್ತಾರೆ, ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಜವಾಬ್ದಾರಿ ಗೊತ್ತಿಲ್ಲ ಅಂತಲ್ಲ. ಹೇಳಿದ್ರಲ್ಲ, ಈಗ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಮಿಸ್ಸಿಂಗ್ ಕಂಪ್ಲೇಂಟ್ ಬಗ್ಗೆ ನಾನು ಹೇಳ್ತಿರುವಂತದ್ದು ಗೊತ್ತಿಲ್ಲ ಅಂತ ಹೇಳಿ, ಎಲ್ಲಿ ಮಿಸ್ ಆದ ಅಂತ ಗೊತ್ತಿಲ್ಲ ಅಂತ ಹೇಳಿ. ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇರ್ತದೆ. ಇದ್ರ ಬಗ್ಗೆ ನಾವು ನೊಂದುಕೊಂಡಿದ್ದೇವೆ. ಮತ್ತೆ ನಮ್ಮ ಡಾನ್ ಬಾಸ್ಕೋ ಸಂಸ್ಥೆ ಉದ್ದೇಶ ಮಕ್ಕಳಿಗೆ ಸಹಾಯ ಮಾಡುವಂಥದ್ದು. ಸಾವಿರಾರು ಮಕ್ಕಳು ಕಲ್ತೋಗಿದ್ದಾರೆ, ಇಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ. ಆ ಥರ ನಾವು ನಿರ್ಲಕ್ಷ್ಯ ಮಾಡಿದ್ರೆ ನಾವು ಅನೇಕ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯವನ್ನು ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಈ ಒಂದು ಘಟನೆ ನಮಗೆ ತಿಳಿಯೋದಾಗಿ ಆಗಿದೆ, ಯಾವುದೇ ಒಂದು ಉದ್ದೇಶ ಇದರಲ್ಲಿ ಇಲ್ಲ. ನಮಗೂ ಕೂಡ ಬಹಳ ಬೇಸರ ಇದೆ. ಮತ್ತೆ ಅದು ಬಡ ಹುಡುಗನಾಗಿದ್ದಾನೆ, ಅವನಿಗೆ ಆದಷ್ಟು ನಾವು ಸಹಾಯ ಮಾಡ್ಬೇಕಂತಾನೆ ಈ ಸಂಸ್ಥೆಯಲ್ಲಿ ನಾವು ವಿದ್ಯಾಭ್ಯಾಸ ಕೊಡ್ತಿದ್ರಿ. ಇದು ನಿರ್ಲಕ್ಷ್ಯ ಎಂಬ ಪ್ರಶ್ನೆ ಬರಲ್ಲ. ಬೈಕ್ ವಿಚಾರ ಎಷ್ಟು ದಿನದ ಹಿಂದಾಗಿರೋದು? ತಾವು ಈಗಾಗಿದ್ದಲ್ಲ ಮೊದಲು ಅಂತಿದ್ರೆ ಈ ಮಾಹಿತಿ ಎಲ್ಲ FIR ಅಲ್ಲೇ ನಾವು ಕೊಟ್ಟಿದ್ದೇವೆ. ಎಷ್ಟು ದಿನದ ಹಿಂದಾಗಿತ್ತು? FIR ಅಲ್ಲೇ ಇದೆ. ಯಾಕಂದ್ರೆ ನಾನು ಇಲ್ಲಿ ಒಂದ್ ಹೇಳೋದು, FIR ಅಲ್ಲಿ ಒಂದಿರೋದು. FIR ಅಲ್ಲಿ ಇದ್ದಿದ್ದೆ ಹೇಳಿ, ಬೇರೆ ಹೇಳ್ಬೇಡ್ರಿ. ಅದು ನನಗೆ, ನಾನು ಅಂತ ಏನು ಬೈ ಹಾರ್ಟ್ ರೈಮ್ ಸ್ಟೂಡೆಂಟ್ ಅಲ್ಲ, ಅಲ್ಲಿ ಇರುವಂತ ಮಾಹಿತಿನ ನಾನು ಹೇಳ್ಬೋದು ಅಷ್ಟೇ. ನೀವು FIR ಅನ್ನು ನೋಡಿದ್ರೆ ಗೊತ್ತಾಗುತ್ತೆ. ಈ ಇಷ್ಟು ಕ್ಯಾಂಪಸ್ ಅಲ್ಲಿ ಸರ್ ಚಿಕ್ಕ ಹುಡುಗರು pre-KG to 10th ಸ್ಟ್ಯಾಂಡರ್ಡ್ ವರೆಗೂ ಅದು ವೆಲ್ ಓಪನ್ ಇದೆ. ಅವ್ರ ಹುಡುಗರಿಗೆ ಆಟ ಆಡ್ತಾ ಹೋಗ್ಬೋದು, ಸೇಫ್ಟಿ ಮೇಜರ್ಸ್ ಯಾವ್ದು ಇಲ್ಲ. ಅದಕ್ಕೆ ಮೇಲೆ ನಾರ್ಮಲ್ ಜಾಲರಿ ಕೂಡ ಇದೆ. ಎಲ್ಲಿದೆ ಅದು ಇಲ್ಲಿಂದ ಒಳಗಡೆ ಓಪನ್ ಹೋಗಕ್ಕೆ, ಯಾಕಂದ್ರೆ ಇದು ಈ ಮೇಲ್ಗಡೆ ನಾವು ಕಾಂಪೌಂಡ್ ಅನ್ನು ಹಾಕಿದ್ದೇವೆ, ಅದಕ್ಕೆ ಅದು ಪ್ರೊಟೆಕ್ಟ್ ಮಾಡಿದ್ದೇವೆ. ಅದ್ರ ನಿರ್ಲಕ್ಷ್ಯ ಆಗಿದೆ. ನನ್ನ ಹೆಸರು ಅಡ್ವೊಕೇಟ್ ವಿನ್ಸೆಂಟ್ ಪೆರೇರಾ ಅಂತ, ಹೈಕೋರ್ಟ್ ವಕೀಲ್ ಆಗಿದ್ದೇನೆ, ಪ್ರಾಕ್ಟೀಸ್ ಮಾಡ್ತೀನಿ. ಗುಲ್ಬರ್ಗ ಡಿಸ್ಟಿಕ್ ನಲ್ಲಿ ಬಬ್ಲಾದ್ ವಿಲೇಜ್ ಅದ. ಇದರಲ್ಲಿ ಡಾನ್ ಬಾಸ್ಕೋ ಎಜುಕೇಶನ್ ಟ್ರಸ್ಟೇಬಲ್ ಚಾರಿಟೇಬಲ್ ಅದ ರೀ. ಇದರಲ್ಲಿ ಹುಡುಗ ಏನದ ರೀ, ಗಾಡಿ ಶೈನ್ ಗಾಡಿ ಅದ ರೀ, ಇಲ್ಲಿ ಗಾಡಿ ಇಟ್ಟಿದ. ಗಾಡಿ ನಡೆಸುವಾಗ ಏನ್ ಗಿಡಕ್ಕೆ ಹೊಡೆದ ಮೇಲೆ ಏನದ ಡೋಮ್ ಹೊಡೆದದ. ಅವ್ರ ಏನ್ ಸಿಟ್ ಮಾಡ್ಯಾರ ಸಾಲಿನಲ್ಲಿ. ಯಾರು? ಫಾದರ್ ಅಂತ ಹೇಳ್ತಾರ ಇಲ್ಲಿ, ಫಾದರ್ ಅಂತ ಹೇಳ್ತಾರ, ಪ್ರಿನ್ಸಿಪಲ್ ಅಂತ ಹೇಳಂಗಿಲ್ಲ, ಫಾದರೇ ಅಂತಾರ ಇಲ್ಲಿ. ಅವ್ರು ಏನ್ ಸಿಟ್ ಮಾಡಿದ್ರೆ ಏನಾದ, ಹುಡುಗ ಏನು ಅಂಜಿ ಹಾರ್ಯಾನ್ರಿ. ಏನ್ ಮತ್ತ ಮಿಸ್ಸಿಂಗ್ FIR ಮಾಡ್ಯಾರ. ಹುಡುಗನ ಹೆಸರು ಏನದ ಗುರು ಅಂತದ್ರಿ. ಫ್ರೀ ಎಜುಕೇಶನ್ ಇದ್ರಿ ಹುಡುಗ. ಸ್ಕೂಲ್ ನಲ್ಲಿ ಒಂದು ಸರಿಯಾದ ವಾತಾವರಣ ಅವನಿಗೆ, ಎಜುಕೇಶನ್ ಹುಡುಗಂದು ಚಲೋ ಐತ್ರಿ. ಯಾಕಂದ್ರೆ ಈಗ ನಾ ಕೇಳೋಕ್ಕಿಂತ ಒಳಗೆ ಆಫೀಸ್ ನಲ್ಲಿ ಕೇಳಿದೆ, 4 ಲೇಡೀಸ್ 1 ಜೆಂಟ್ಸ್ ಮನ್ಯಾಗ, 5 ಮಕ್ಕಳು ಅವರಿಗೆ, ಒಬ್ಬನೇ ಮಗ ಇದ್ದೀನಿ. ಒಬ್ಬನೇ ಮಗ ಅಂತ ಅಲ್ಲಿ ಆಫೀಸ್ ನಲ್ಲಿ ಕೇಳಿನಿ. ನನ್ ಸ್ವಂತ ಮಾಹಿತಿ ಇಲ್ಲ, ಆಫೀಸ್ಲಿಂದ ಹೇಳತ್ತೀನಿ. ಈಗ ಆಗ್ಯಾದ್ರಿ ಎಲ್ಲಾ ಸಾಲಿಗಳಿಗೆ ನಾವ್ ಹೇಳ್ತೀವಿ, ಹುಡುಗರ್ದು ಮನ್ಸು ಮೊದಲ ಹಂಗಿಲ್ಲ. ಮೊಬೈಲ್ ಗಿಬೈಲ್ ನೋಡಿದ್ರೆ ಸಿಟ್ ಮಾಡಿದ್ರೆ ಹಾರ್ಲತ್ತಾರ, ಬಿಲ್ಡಿಂಗ್ ಮೇಲಿಂದು ಏನ್ ಬಿ ಸುಸೈಡ್ ಮಾಡ್ಲತ್ತಾರ. ಸ್ವಲ್ಪ ಸಿಟ್ ಮಾಡಬೇಡ್ರಿ ಸಾಲಿನಲ್ಲಿ. ಸ್ವಲ್ಪ ತಾಯಿ ತಂದೆಗೆ ಬಿಟ್ಟು ಇಲ್ಲಿ ಸಾಲಿಯಾಗಿರ್ತಾರ ಅಂದ್ರೆ ನೀವೇ ತಾಯಿ ತಂದೆ ಹಂಗೆ ಸ್ವಂತ ಮಕ್ಕಳಿಗೆ ನೋಡ್ದಂಗೆ ನೋಡ್ಬೇಕು ಎಲ್ಲರಿಗೆ. ನಾವು ಹೇಳೋದು ಇಷ್ಟೇ. ಯಾಕಂದ್ರೆ ಬಾವಿ ಇಷ್ಟು ದೊಡ್ಡದ, ಸಣ್ಣ ಮಕ್ಕಳೆಲ್ಲ pre-KG to 10th ಅದ, ಇದಕ್ಕೆ ಸೇಫ್ಟಿನೇ ಇಲ್ಲ. ಆರಾಮ ಗೊತ್ತಾಯ್ತು ಅಂದ್ರೆ ಈಗ ಅಲ್ಲಿ ಸ್ವಲ್ಪ ಆಸ್ತಾ ಇರ್ತಾವ ಮಂದಿದು. ಅದು ಮೊಹರಂನಲ್ಲಿ ಹಂಗ್ ಬರೋದು ಹೋಗೋದು ಇಲ್ಲ. ಈಗ ಹಂಗಿತ್ತು. ಇನ್ಫಾರ್ಮೇಶನ್ ಮಾಡಿಲ್ಲ ಸರ್ ಅವ್ರಿ. ಇಷ್ಟು ಸರ್, ಇಷ್ಟು ಫಾದರ್ ಸರ್ ಇಷ್ಟು ನೆಗ್ಲೆಕ್ಟ್ ಮಾಡ್ತಾರ ಅಂತೇಳಿ, ಅಂತ ಬರೀ ಸರ್ ನೆಗ್ಲೆಕ್ಟ್ ಮಾಡಬಾರ್ದು ಅಂತೇಳಿ ನಮ್ದು ಇದು ಸರ್. ಹಿಂಗ್ರಿ ಏನ್ ಆಗೇದೇನು ಇಲ್ಲಿ?
ಅದು ಸರ್ ನಿನ್ನೇನೋ ಗಾಡಿ ಅದು ಘಟನೆ ಗಾಡಿ ಗುದ್ದು ಸಲ ಸರ್ ಅದು ಗುದ್ದು ಸರ್ ಫಾದರ್ ಏನೋ ಟಾರ್ಚರ್ ಮಾಡಿ ಅವ್ರಿಗೆ ಹೊಡೆದಾರ ಅಂತೇಳಿ ಒಂದು ಕಾರಣ ಇದು ಆಗ್ಯದ ಸರ್ ಸ್ಟೂಡೆಂಟಿಗೆ ಸರ್ ಹೊಡೆದ ಸಲಿಂದ ಅವ್ರು ಆಗ ಕಾರಣ ಸರ್ ಅವ್ರು ಹೊಡೆದಾರ ಅಂತೇಳಿ ಆ ಘಟನೆ ಆಗ್ಯದ ಅಂತೇಳಿ ನಾವು ಹಿಂಗೆ ಸಂಭವಿಸ್ತೇವೆ ಸರ್ ನಾವು ಹೊಡೆದ ಸಲ ಸುಸೈಡ್ ಮಾಡ್ಕೊಂತಾರ ಅಂತೇಳಿ ನಾವು ಹಿಂಗೆ ಅನ್ಸಿಗೆ ಸರ್ ನಮ್ದು ಸರ್ ಒಂದ್ಸಲ ನಿಮ್ಮ ಹೆಸರು? ಅಭಿಷೇಕ್ ಜ್ಯೋತಿಕರ್ ಅಂತೇಳಿ ಸರ್. ಬೇರೆ ಬ್ರದರ್ ಈ ಸ್ಕೂಲ್ನಾಗ ಡಾನ್ ಬಾಸ್ಕೋ ಸ್ಕೂಲ್ ಅಂತ ಇದು ಪ್ರೈವೇಟ್ ಸ್ಕೂಲ್ ಸರ್. ಇಲ್ಲಿ ಮಕ್ಕಳಿಗೆ ಏನದ ಎಜುಕೇಶನ್ ಸಂದಿಲ್ಲ ಸರ್, ಫೀಸ್ ತಗೋತಾರ ಭಾಳಷ್ಟು. ಏನಾಗ್ಯದ್ರಿ ಈಗ ಸರ್ ಹುಡುಗ ಏನದ ನೈನ್ತ್ ಕ್ಲಾಸ್ ಅವ 3ನೇ ಹಿಡಿದು 9th ತನ ಇಲ್ಲೇ ಕಲ್ತಾನದ ಸರ್. ಅದ್ರ ಒಂದು ಯಾವುದೋ ಟೂ ವೀಲರ್ ಇದು ಗಿಡ ಗುದ್ದಿನದ ಸರ್. ಅದು ಗುದ್ದದ ಸಲಕ ಪ್ರಿನ್ಸಿಪಲ್ ಹೊಡೆದಾನದ ಸರ್. ಮತ್ತು ತಂದು ಕೊಡು ಅದು ವರ್ಕ್ ಸರಿಯಾಗಿ ಮಾಡಿಕೊಡು ಅಂತ ಹೇಳಿ ಹುಡುಗ ಸಲಕ ಅದು ಹುಡುಗ ಈ ದಿನ ಇಲ್ಲೇ ಇದ್ದೀನಿ ಈಗ ಹೊಡೆದ್ರ ಒಂದು ಇದು ಪ್ರಭಾವಿಸಿಂದ ಬಾಯಾಗ ಫಾದರ್ ಪ್ರಿನ್ಸಿಪಲ್ ಅವನಿಗೆ ಅಂತಾರೆ ಸರ್. ಫಾದರ್ ಎದರ್ಲೆ ಹೊಡೆದಾರಂತ ಎದುರು ಸರ್ ಐನೋ ಆಗಿಲ್ಲ ಸರ್. ಗೊತ್ತಿಲ್ಲ ಸರ್ ಬಟ್ ಹೊಡೆದಾರ ಅಂತೇಳಿ ಒಂದು ಅನ್ಸುತ್ತೆ ಸರ್. ಹುಡುಗರು ಹೇಳಿದ್ರು ಸರ್ ಆ ಥರ ಆಗ್ಬೇಕಾದ್ರೆ ಸರ್ ಅವ್ರದಾಗ ನೀವು ಅದಕ್ಕಾಗಿ ಹುಡುಗ ಏನ್ ಮಾಡ್ಕೊಂಡ ಅದೇ ಸರ್ ಸುಸೈಡ್ ಮಾಡ್ಕೊಂಡ ಸರ್. ಬಾಯಾಗ ವಿಷಯ ಯಾವಾಗ ಹೋಗಿನಂತ ಸರ್ ಸಂಡೇಂದೇ ಹೋಗ್ಯಾನ ಅಂತ ಹೇಳ್ತಾರೆ ಸರ್ ಅವರು. ಇವ್ರು ಹುಡುಕಿಲ್ಲ ಸರ್. ಹುಡುಕಬಿಟ್ಟಿಗೆ ಮತ್ತೆ ಬಾಡಿ ಅಟ್ಟು ಮೇಲೆ ತೇಲ ಸರ್. ಯಾರಿಗೇನು ಕಂಪ್ಲೇಂಟ್ ಮಾಡಿಲ್ಲ ಸರ್. ಮಾಡಿದ್ರೆ ಅದು ನಿನ್ನೆ ಮಾಡ್ಯಾರ. ನಿಮ್ಮ ಹೆಸರು? ನಮ್ಮ ಹೆಸರು ಅಮೃತ್ ಜ್ಯೋತಿ. ನಿನ್ನೆ ಗ್ರಾಮೀಣ ಪೊಲೀಸ್ ಸ್ಟೇಷನಲ್ಲಿ ಒಂದು ದೂರು ದಾಖಲಾಗಿದೆ. ಅದರಲ್ಲಿ ಏನಂತಂದರೆ ಒಂದು ಕಿಡ್ನ್ಯಾಪ್ ಕೇಸ್, ಬೇಸಿಕಲಿ ಒಂದು 15 ವರ್ಷದ ಬಾಲಕ ಕಾಣೆಯಾಗಿದ್ದಾನಂತ ಒಂದು ದೂರು ದಾಖಲಾಗಿದೆ. ಅದರಲ್ಲಿ ಡಾನ್ ಬಾಸ್ಕೋ ಸಂಬಂಧಿತ ವ್ಯಕ್ತಿ ದೂರನ್ನು ನೀಡಿದರು. ಅದು ಪರಿಶೀಲನೆ ಮಾಡಿದಾಗ ಅವರ ಏನು ಒಂದು ಪ್ರಿಮೈಸಸ್ ಇವರ ಬಾವಿಯಲ್ಲಿ ಇವತ್ತು ಬೆಳಗ್ಗೆ ಯುವಕನ ಮೃತದೇಹ ಸಿಕ್ಕಿದೆ. ಈಗಾಗಲೇ ಅವ್ರ ಕುಟುಂಬದವರಿಗೆ ಸಂಪರ್ಕ ಮಾಡ್ತಾ ಇದ್ದೀವಿ ಮತ್ತು ಏನು ಕುಟುಂಬದವರು ಏನು ದೂರು ಕೊಡ್ತಾರೆ ಆ ದೂರಿನ ಪ್ರಕಾರ ಮುಂದಿನ ಕ್ರಮ ಕೈಗೊಳ್ಳಲಿಕ್ಕೆ ಸ್ಥಳೀಯ ಪೊಲೀಸರಿಗೆ ನಿರ್ದೇಶನವನ್ನು ನೀಡಿದೆ. ಅದು ಡಿಟೇಲ್ ಆಗಿ ತನಿಖೆ ಆಗಬೇಕಾಗುತ್ತೆ. ಅಲ್ಲೇನು ಅವರು ಸ್ಕೂಲಲ್ಲಿ ಒಬ್ಬರು ಡ್ರೈವರ್ ಇದ್ದಾರಂತೆ. ಆ ಡ್ರೈವರ್ದು ಒಂದು ದ್ವಿಚಕ್ರ ವಾಹನ ತೆಗೆದುಕೊಂಡು ಹೋಗಬೇಕಾದ್ರೆ ಬಿದ್ದು ಡ್ಯಾಮೇಜ್ ಆಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಅವನಿಗೆ ಏನೋ ಒಂದು ಮನಸ್ತಾಪ ಆಗಿದೆ ಅಂತ ಹೇಳ್ತಾರೆ. ಬಟ್ ಅದರ ಬಗ್ಗೆ ಡಿಟೇಲ್ಡ್ ಆಗಿ ಇನ್ವೆಸ್ಟಿಗೇಷನ್ ಆಗಬೇಕಾಗುತ್ತೆ. ಇದು ಎಲ್ಲ ಪ್ರಾಥಮಿಕ ವಿಚಾರ ಆಗುತ್ತೆ. ಈಗ ಕುಟುಂಬದವ್ರು ಏನು ದೂರು ನೀಡ್ತಾರೆ, ಈಗ ಆಲ್ರೆಡಿ ಅದು ಕುಟುಂಬದವ್ರಿಗೆ ತಿಳಿಸಿದ್ದಾರೆ, ಏನು ಇದ್ರ ಹಿನ್ನೆಲೆ ಇದೆ ಅವರು ತಿಳಿಸಿದ್ದಾರೆ. ಮತ್ತು ಅವರಿಗೂ ಕೂಡ ಏನೇನು ಮಾಹಿತಿ ಇದೆ ಅದನ್ನೆಲ್ಲ ತಿಳಿದುಕೊಂಡು ದೂರು ನೀಡಲಿಕ್ಕೆ ಅವಕಾಶವನ್ನು ನೀಡ್ತೀವಿ. ಅವ್ರೇನು ದೂರು ನೀಡ್ತಾರೆ ಅದ್ರ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ. ಮತ್ತು ಈಗಾಗಲೇ ಅಲ್ಲಿ ಏನು ಸ್ಕೂಲ್ ಇದೆ, ಆ ಸ್ಕೂಲಲ್ಲಿ ಏನೇನಾದರೂ ಬೇರೆ ವಿದ್ಯಾರ್ಥಿಗಳಿಗೆ ಏನಾದರೂ ತೊಂದರೆ ಇದೆಯಾ ಅಥವಾ ಅಲ್ಲಿ ಏನಾದರೂ ಇಶ್ಯೂಸ್ ಇದೆಯಾ ಅದ್ರ ಬಗ್ಗೆಯೂ ಕೂಡ ವಿಚಾರ ಮಾಡಲಿಕ್ಕೆ ಸ್ಥಳೀಯ ಪೊಲೀಸರಿಗೆ ನಿರ್ದೇಶನವನ್ನು ನೀಡಿದೆ. ಗುರು ತಂದೆ ನಾಗಪ್ಪ ಎಂದು 9ನೇ ತರಗತಿ.